ಮಾನ್ಯ ಮುಖ್ಯಮಂತ್ರಿಗಳು ಕಾರ್ಯಕ್ರಮಕ್ಕೆ ಆಗಮಿಸುತ್ತಿದ್ದಾರೆ. ಮಾನ್ಯ ಮುಖ್ಯಮಂತ್ರಿಗಳೊಂದಿಗೆ ವೈದ್ಯಕೀಯ ಶಿಕ್ಷಣ ಸಚಿವರು ಜೊತೆಯಾಗಿದ್ದಾರೆ. ಎಲ್ಲರನ್ನ ಚಪ್ಪಾಳೆ ಮುಖೇನ ಬರಮಾಡಿಕೊಳ್ಳೋಣ ಬಂಧುಗಳೇ. ಕರ್ನಾಟಕ ಸರ್ಕಾರ ವೈದ್ಯಕೀಯ ಶಿಕ್ಷಣ ಇಲಾಖೆ ಆಯೋಜನೆ ಮಾಡಿರುವ ಇಂದಿನ ಕಾರ್ಯಕ್ರಮದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಶ್ರೀಯುತ ಸಿದ್ದರಾಮಯ್ಯನವರು ವೇದಿಕೆಗೆ ಆಗಮಿಸುತ್ತಿದ್ದಾರೆ. ಚಪ್ಪಾಳೆ ಮುಖೇನ ಬರಮಾಡಿಕೊಳ್ಳೋಣ. ಮಾನ್ಯ ಸಚಿವರು ವೈದ್ಯಕೀಯ ಶಿಕ್ಷಣ ಮತ್ತು ಕೌಶಲ್ಯಾಭಿವೃದ್ಧಿ, ಉದ್ಯಮಶೀಲತೆ ಮತ್ತು ಜೀವನೋಪಾಯ ಇಲಾಖೆ ಕರ್ನಾಟಕ ಸರ್ಕಾರ ಡಾಕ್ಟರ್ ಶರಣಪ್ರಕಾಶ ಆರ್ ಪಾಟೀಲ್ ಸರ್ ತಮ್ಮನ್ನು ಕೂಡ ಬರಮಾಡಿಕೊಳ್ತಿದ್ದೇವೆ. ಮಾನ್ಯ ಸರ್ಕಾರಿ ಮುಖ್ಯ ಸಚೇತಕರು ಕರ್ನಾಟಕ ವಿಧಾನಸಭೆ ಶ್ರೀ ಅಶೋಕ್ ಮಹದೇವಪ್ಪ ಪಟ್ಟಣ್ ಸರ್ ತಮಗೂ ಕೂಡ ಪ್ರೀತಿಯ ಸ್ವಾಗತ. ಮಾನ್ಯ ಮುಖ್ಯಮಂತ್ರಿಯವರ ರಾಜಕೀಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ಶ್ರೀಯುತ ನಸೀರ್ ಅಹಮದ್ ಸರ್ ತಮ್ಮನ್ನು ಕೂಡ ಬರಮಾಡಿಕೊಳ್ತಿದ್ದೇವೆ. ಅಜಿಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಸಿಇಒ ಶ್ರೀ ಅನುರಾಗ್ ಬೆಹರ್ ಇವರನ್ನ ಕೂಡ ಬರಮಾಡಿಕೊಳ್ಳೋಣ ಚಪ್ಪಾಳೆಯೊಂದಿಗೆ. ಮುಖ್ಯಸ್ಥರು ಆರೋಗ್ಯ ವಿಭಾಗ ಅಜಿಂ ಪ್ರೇಮ್ಜಿ ಫೌಂಡೇಶನ್ ಶ್ರೀ ಆನಂದ ಸ್ವಾಮಿನಾಥನ್ ಇವರಿಗೂ ಕೂಡ ಸ್ವಾಗತ. ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ಕರ್ನಾಟಕ ಸರ್ಕಾರ ಡಾಕ್ಟರ್ ಶಾಲಿನಿ ರಜನೀಶ್ ಐಎಎಸ್ ಮೇಡಮ್ ಸ್ವಾಗತ. ಶ್ರೀಮತಿ ಉಮಾ ಮಹದೇವನ್ ಐಎಎಸ್ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ಅಭಿವೃದ್ಧಿ ಆಯುಕ್ತರು ಕರ್ನಾಟಕ ಸರ್ಕಾರ. ಶ್ರೀ ರಿತೇಶ್ ಕುಮಾರ್ ಸಿಂಗ್ ಐಎಎಸ್ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ಆರ್ಥಿಕ ಇಲಾಖೆ ಕರ್ನಾಟಕ ಸರ್ಕಾರ. ಶ್ರೀ ಮೊಹಮ್ಮದ್ ಮೊಹಸಿನ್ ಐಎಎಸ್ ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು. ಡಾಕ್ಟರ್ ಬಿಎಲ್ ಸುಜಾತ ರಾಥೋಡ್ ನಿರ್ದೇಶಕರು ವೈದ್ಯಕೀಯ ಶಿಕ್ಷಣ ನಿರ್ದೇಶನಾಲಯ ಕರ್ನಾಟಕ ಸರ್ಕಾರ. ಬಂಧುಗಳೇ, ಇಂದು 1000 ಹಾಸಿಗೆಗಳ ಚಾರಿಟೇಬಲ್ ಸೂಪರ್ ಸ್ಪೆಷಾಲಿಟಿ ಹಾಗೂ ಮಾನವ ಬಹು ಅಂಗಾಂಗ ಕಸಿ ಆಸ್ಪತ್ರೆ ನಿರ್ಮಾಣ ಮತ್ತು ನಿರ್ವಹಣೆ ಕುರಿತು ವೈದ್ಯಕೀಯ ಶಿಕ್ಷಣ ಇಲಾಖೆ ಕರ್ನಾಟಕ ಸರ್ಕಾರ ಹಾಗೂ ಅಜಿಂ ಪ್ರೇಮ್ಜಿ ಫೌಂಡೇಶನ್ ನಡುವೆ ಒಡಂಬಡಿಕೆ ಮಾಡಿಕೊಳ್ಳುವ ಕಾರ್ಯಕ್ರಮದಲ್ಲಿ ನಾವು ನೀವು ಜೊತೆಯಾಗಿದ್ದೇವೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯ ಆದರದ ಸ್ವಾಗತ. ನಿಮ್ಮದೇ ಜೋರಾದ ಚಪ್ಪಾಳೆ ಮುಖೇನ. 600 ಕೋಟಿ ವೆಚ್ಚದ ಆಸ್ಪತ್ರೆ ನಿರ್ಮಾಣ, 300 ಕೋಟಿ ವಾರ್ಷಿಕ ವೆಚ್ಚ ನಿರ್ವಹಣೆ, ಸರ್ಕಾರದೊಂದಿಗೆ ಸಮನ್ವಯತೆಯನ್ನ ಬೆಸೆದು ಜನಸೇವೆಯೇ ಜನಾರ್ದನ ಸೇವೆ ಎಂಬ ಮಾತಿಗೆ ಅಣಿಯಾಗಿದ್ದಾರೆ ಕರ್ನಾಟಕ ಸರ್ಕಾರ ಹಾಗೂ ಅಜಿಂ ಪ್ರೇಮ್ಜಿ ಫೌಂಡೇಶನ್. ಚಿಕಿತ್ಸಾ ವೆಚ್ಚದ 70% ಉಚಿತ ಹಾಗೂ ಇನ್ನು 30% ಸರ್ಕಾರದ ಶುಲ್ಕದ ಅನುಗುಣವಾಗಿ ಜನರಿಗೆ ಕೈಗೆಟುಕುವ ದರದಲ್ಲಿ ವೈದ್ಯಕೀಯ ಸೇವೆಯನ್ನು ನೀಡಲು ಮುಂದಾಗಿದ್ದಾರೆ. ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ನಾಡಗೀತೆಯೊಂದಿಗೆ ಯುಗದ ಕವಿ ಜಗದ ಕವಿ ರಾಷ್ಟ್ರಕವಿ ಕುವೆಂಪು ವಿರಚಿತ ನಾಡಗೀತೆ ಪ್ರಸ್ತುತಿ. ತಾವೆಲ್ಲರೂ ದಯಮಾಡಿ ಎದ್ದು ನಿಲ್ಲಬೇಕು. ನಾಡಗೀತೆ ಪ್ರಸ್ತುತಿಗಾಗಿ ಹಿನ್ನೆಲೆ ಗಾಯಕ ವಿಶಾಖ್ ನಾಗಲಾಪುರ ಹಾಗೂ ನಿಶ್ಚಯ್ ಜೈನ್ ಜೊತೆಯಾಗಲಿದ್ದಾರೆ. जय भारत जननीय तनुजाते, जय हे कर्नाटक माते, जय सुंदर नदी वनಗಳ ನಾಡಿ, जय हे ರಸ ಋಷಿಗಳ ಬೀಡೆ. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಣಿಯೇ, ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ. ಜನನಿಯ ಜೋಗುಳ ವೇದದ ಘೋಷ, ಜನನಿಗೆ ಜೀವವು ನಿನ್ನಾವೇಶ. ಹಸುರಿನ ಗಿರಿಗಳ ಸಾಲೆ, ನಿನ್ನಯ ಕೊರಳಿನ ಮಾಲೆ. ಕಪಿಲ ಪತಂಜಲ ಗೌತಮ ಜಿನನುತ ಭಾರತ ಜನನಿಯ ತನುಜಾತೆ.
ಶಂಕರ ರಮನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೋಗಿಲೆಗಳ ಪುಣ್ಯಾರಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ತೈಲಪ ಹೊಯ್ಸಳರಾಳಿದ ನಾಡೆ ಟಂಕಣ ಜಗಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗಾ ಕಾವೇರಿಯ ವರರಂಗ ಚೈತನ್ಯ ಪರಮಹಂಸ ವಿವೇಕರ್ ಭಾರತ ಜನನಿಯ ತನುಜಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಗಾಯಕ ವೈಣಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ಗೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ. ಧನ್ಯವಾದ. ಧನ್ಯವಾದಗಳು ವಿಶಾಖ್ ನಾಗ್ಲಾಪುರ ಹಾಗೂ ನಿಶ್ಚಯ ಜೈನ್ ಇವರಿಗೆ. ಇದೀಗ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ಸರ್ವ ಗಣ್ಯರನ್ನ ಆತ್ಮೀಯವಾಗಿ ಬರಮಾಡಿಕೊಳ್ಳಿದ್ದಾರೆ ಶ್ರೀ ಮೊಹಮ್ಮದ್ ಮೊಹಸಿನ್ IAS, ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು, ವೈದ್ಯಕೀಯ ಶಿಕ್ಷಣ ಇಲಾಖೆ. ಚಪ್ಪಾಳೆಯೊಂದಿಗೆ. ಎಲ್ಲರಿಗೂ ನಮಸ್ಕಾರ. ಇಂದು ಇಲ್ಲಿ 1000 ಹಾಸಿಗೆಯ ಚಾರಿಟೇಬಲ್ ಸೂಪರ್ ಸ್ಪೆಷಾಲಿಟಿ ಹಾಗೂ ಮಾನವ್ ಬಹು ಅಂಗಾಂಗ ಆಸ್ಪತ್ರೆ ನಿರ್ಮಾಣ ಮತ್ತು ನಿರ್ವಹಣೆ ಕುರಿತು ನಮ್ಮ ಇಲಾಖೆ ಮತ್ತು ಅಜೀಂ ಪ್ರೇಮ್ ಫೌಂಡೇಶನ್ ಅವರ ನಡುವೆ MOU ಸಹಿ ಕಾರ್ಯಕ್ರಮಕ್ಕೆ ನೀವು ಎಲ್ಲರೂ ಆಗಮಿಸಿರುವುದು ನಮಗೆ ಅತ್ಯಂತ ಸಂತಸ ವಿಷಯವಾಗಿದೆ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಉಪಸ್ಥಿತಿ ಇದಕ್ಕೆ ವಿಶೇಷ ಮಹತ್ವ ನೀಡಿದೆ. ಈ ಒಪ್ಪಂದ ಮುಖ್ಯ ಉದ್ದೇಶವು ಶಿಕ್ಷಣ, ಆರೋಗ್ಯ ಹಾಗೂ ಸಮಾಜದ ಸಮಗ್ರ ಅಭಿವೃದ್ಧಿಗಾಗಿ ಪರಸ್ಪರ ಸಹಕಾರವನ್ನು ಬಲಪಡಿಸುವಾಗಿದೆ. ನಮ್ಮ ಇಲಾಖೆ ಮತ್ತು ಅಜೀಂ ಪ್ರೇಮ್ಜಿ ಫೌಂಡೇಶನ್ ಒಟ್ಟಾಗಿ ಕಾರ್ಯನಿರ್ವಹಿಸುವ ಮೂಲಕ ಸಮಾಜಕ್ಕೆ ಅಗತ್ಯವಿರುವ ಸೇವೆಗಳನ್ನು ಇನ್ನೂ ಉತ್ತಮವಾಗಿ ಹಾಗೂ ಪ್ರಧಾನವಾಗಿ ಜನರಿಗೆ ತಲುಪುವುದು ಇದರ ಆಶಯ ಆಗಿದೆ. ಜ್ಞಾನ, ಅನುಭವ ಮತ್ತು ಸಂಪನ್ಮೂಲಗಳನ್ನು ಹಂಚಿಕೆಕೊಂಡು ಸಾರ್ವಜನಿಕತೆಗಾಗಿ ಅರ್ಥಪೂರ್ಣ ಕಾರ್ಯಕ್ರಮಕ್ಕೆ ಅನುಷ್ಠಾನಗೊಳಿಸುವುದು ಈ ಸಹಭಾಗಿತ್ವ ಮೂಲ ಭಾವನೆ ಆಗಿದೆ. ಇಂದಿನ ಈ MOU ಸಹಿ ಕಾರ್ಯಕ್ರಮ ಕೇವಲ ಒಂದು ಅಧಿಕೃತ ಒಪ್ಪಂದ ಅಲ್ಲ, ಇದು ಭವಿಷ್ಯದಲ್ಲಿ ಸಮಾಜದಲ್ಲಿ ಒಳ್ಳೆಯ ಬದಲಾವಣೆ ತರಲು ಆರಂಭವಾದ ಒಂದು ಮಹತ್ವ ಮತ್ತು ಐತಿಹಾಸಿಕ ಹೆಜ್ಜೆಯಾಗಿದೆ. ಈ ಸಹಕಾರದಿಂದ ವಿದ್ಯಾರ್ಥಿಗಳಿಗೆ, ಸಮುದಾಯಗಳಿಗೆ ಮತ್ತು ಲಕ್ಷಾಂತರ ಜನರಿಗೆ ಒಂದು ಲಾಭ ಪಡೆಯುವುದು, ಎಲ್ಲರೂ ಪ್ರಯೋಜನ ಪಡೆಯುವಂತೆ ದೀರ್ಘಕಾಲಿಕ ಹಾಗೂ ಉಪಯುಕ್ತ ಕಾರ್ಯಕ್ರಮಗಳನ್ನು ಕೈಗೊಳ್ಳುವ ವಿಶ್ವಾಸ ನಮಗಿದೆ. ಈ ಮಹತ್ವ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಬಂದಿರುತ್ತೆ. ಅವರಿಗೆ ನಾವು ನಿಮ್ಮ ಇಲಾಖೆ ಪರವಾಗಿ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಈ ಸಮಾರಂಭದಲ್ಲಿ ಮಾನ್ಯ ಅಧ್ಯಕ್ಷರಾದ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಸಾಹೇಬರು, ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರು ಆಗಮಿಸುತ್ತಾರೆ. ಅವರಿಗೆ ತಮ್ಮ ಪರವಾಗಿ ನಮ್ಮೆಲ್ಲ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ. ಮತ್ತು ನಮ್ಮ ಈ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಮುಖ್ಯಸ್ಥರಾದ ಅನುರಾಗ್ ಬಿಹಾರ್ ಅವರು ಇವತ್ತು ಬಂದಿರುತ್ತೆ. ಅವರಿಗೆ ಕೂಡ ನಮ್ಮೆಲ್ಲರ ಪರವಾಗಿ ತಮ್ಮ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತೇನೆ. ಇವತ್ತು ನಮ್ಮ ಪೊಲಿಟಿಕಲ್ ಸೆಕ್ರೆಟರಿ ನಮ್ಮ ಎಲ್ಲ ವೇದಿಕೆ ಮೇಲೆ ಎಲ್ಲ ಹಿರಿಯರಿಗೆ ಆಗಮಿಸುತ್ತಾ ಮತ್ತು ಎಲ್ಲ ಪತ್ರಿಕಾ ಮಾಧ್ಯಮರು ಮತ್ತು ಎಲ್ಲ ಆಹ್ವಾನಿತರಿಗೆ ಸ್ವಾಗತಿಸುತ್ತಾ ನಾವು ಮಾತು ಮುಗಿಸ್ತೀನಿ. ಮುಂದಿನ ಸರ್ವರಿನ ಕಾರ್ಯಕ್ರಮಕ್ಕೆ ಬರಮಾಡಿಕೊಂಡಂತಹ ಶ್ರೀ ಮೊಹಮ್ಮದ್ ಮೊಹಸಿನ್ ಸರ್, ತಮಗೂ ಕೂಡ ಸ್ವಾಗತ. ಇದೀಗ ಕಾರ್ಯಕ್ರಮದ ಉದ್ಘಾಟನೆ ದೀಪ ಬೆಳಗೋದರ ಮುಖೇನ ವೇದಿಕೆ ಎಲ್ಲ ಗಣ್ಯರು ಸೇರಿ ದೀಪ ಬೆಳಗೋದರ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡ್ತಿದ್ದಾರೆ. ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು, ಕೂಡಲ ಸಂಗಮ ದೇವರ ನೆನೆಯುತ್ತಾ ನೆನೆಯದಂತಿರಬೇಕು. ಎಂತಹ ಸೊಗಸು! ಯಾವತ್ತೂ ಕೂಡ ಬಲಗೈಲಿ ಕೊಟ್ಟದ್ದು ಎಡಗೈ ಗೊತ್ತಾಗಬಾರ್ದು ಅಂತಹ ನಿಟ್ಟಿನಲ್ಲಿ ನಾವು ಕೆಲಸವನ್ನ ಮಾಡಬೇಕು. ಇಂದು ಕರ್ನಾಟಕ ಸರ್ಕಾರ, ವೈದ್ಯಕೀಯ ಶಿಕ್ಷಣ ಇಲಾಖೆ, ಅಜೀಂ ಪ್ರೇಮ್ಜಿ ಫೌಂಡೇಶನ್ ಮೂರು ಕೂಡ ಸಮನ್ವಯತೆಯನ್ನ ಬೆಸೆದು ಈ ಒಂದು ಸುಂದರ ಯೋಜನೆಗೆ ಮುನ್ನುಡಿಯನ್ನ ಬರಿತಾ ಇದ್ದಾರೆ. ಕಾರ್ಯಕ್ರಮವನ್ನ ದೀಪ ಬೆಳಗೋದ್ರ ಮುಖೇನ ಎಲ್ಲ ಗಣ್ಯರು ಉದ್ಘಾಟನೆಯನ್ನ ನೆರವೇರಿಸುತ್ತಿದ್ದಾರೆ. ತಾವು ಚಪ್ಪಾಳೆಯನ್ನ ಜೊತೆಗೂಡಿಸಿದ್ರೆ ಕಾರ್ಯಕ್ರಮದ ಉದ್ಘಾಟನೆಗೆ ಮತ್ತಷ್ಟು ಕಳೆ ಮೂಡುತ್ತೆ.
ಹಣತೆ ಬೆಳಗುವ ಮುಖೇನ ಕಾರ್ಯಕ್ರಮ ಉದ್ಘಾಟಿಸಿದಂತಹ ಎಲ್ಲ ಗಣ್ಯರಿಗೂ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದೀಗ ಕಾರ್ಯಕ್ರಮದ ಕುರಿತಾಗಿ ಪ್ರಾಸ್ತಾವಿಕ ನುಡಿಗಳನ್ನ ತಮ್ಮ ಮುಂದಿಡೋದಕ್ಕೆ ಡಾಕ್ಟರ್ ನಾಗೇಶ್ ಎನ್ಎಸ್, ಸಂಸ್ಥಾಪಕ ನಿರ್ದೇಶಕರು, ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಎಂಟಾಲಜಿ ಸೈನ್ಸಸ್ ಅಂಡ್ ಆರ್ಗಾನ್ ಟ್ರಾನ್ಸ್ಪ್ಲಾಂಟ್, ಬೆಂಗಳೂರು. ಎಲ್ಲರಿಗೂ ನಮಸ್ಕಾರ. ವೇದಿಕೆಯಲ್ಲಿ ಉಪಸ್ಥಿತರುವಂಥ ನಮ್ಮ ನೆಚ್ಚಿನ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ನಮಸ್ಕರಿಸುತ್ತಾ, ಮಾನ್ಯ ವೈದ್ಯಕೀಯ ಶಿಕ್ಷಣ ಇಲಾಖೆ ಮಂತ್ರಿಗಳಾದ ನೆಚ್ಚಿನ ಶರಣ್ ಪ್ರಕಾಶ್ ಪಾಟೀಲ್ ಸರ್ಗೆ ಮಾಡುತ್ತಾ ಮೂರೇ ಸೆಂಟೆನ್ಸ್ ವಾಕ್ಯಗಳಲ್ಲಿ ಮುಗಿಸ್ತೀವಿ. 2015ರಲ್ಲಿ ನಾವು ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡಬೇಕಾದ್ರೆ ಸನ್ಮಾನ್ಯ ಇದೇ ಮುಖ್ಯಮಂತ್ರಿ ಸಾಹೇಬರು, ಇದೇ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಸಾಹೇಬರಿದ್ದರು. ಆವಾಗ ಟ್ರಾನ್ಸ್ಪ್ಲಾಂಟ್ ಶುರು ಮಾಡಿದ್ವಿ. 17ರಲ್ಲಿ ಆಟೋನಮಸ್ ಬಾಡಿ ಮಾಡಿದ್ವಿ. ಅದು ಸಕ್ಸಸ್ ನೋಡಿ ಈಗ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ನಮ್ಮ ಮುಂದೆ ಬಂದಿದ್ದಾರೆ. ಈಗ ಒಂದು ಜೀವ ಸಾರ್ಥಕತೆ ಮಾಡುವಾಗ ಶಾಲಿನಿ ರಜನೀಶ್ ಮೇಡಮ್ ಇದ್ದರು. ಸೊ ವೇದಿಕೆಯಲ್ಲಿ ಇರುವಂಥವ್ರು ಎಲ್ಲೋ ಒಂದು ಕಡೆ 2015ರಿಂದ ಇರೋರಿಗೆ ಎಲ್ಲರೂ ಪ್ರಸ್ತುತವಾಗಿರ್ತಾರೆ. ಈ ಸಂಸ್ಥೆ ಈಗ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವ್ರು ಬಂದು 1,000 ಕೋಟಿ ಕೊಟ್ಟು 1,000 ಬೆಡ್ ಕೊಡೋಕೆ ಒಪ್ಕೊಂಡಿದ್ದಾರೆ. ಅವರಿಗೆ ಧನ್ಯವಾದ ತಿಳಿಸುತ್ತಾ ನಮ್ಮ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು ಡಾಕ್ಟರ್ ನಾಗೇಶ್ ಎನ್ಎಸ್ ಇವರಿಗೆ. ಇದೀಗ ಒಡಂಬಡಿಕೆ ಸಹಿ ದಯಮಾಡಿ ಈ ಕಾರ್ಯಕ್ರಮವನ್ನ ನೆರವೇರಿಸಿಕೊಡ್ಬೇಕಾಗಿ ವಿನಂತಿಸಿಕೊಳ್ತಿದ್ದೇನೆ. ಅಜೀಂ ಪ್ರೇಮ್ಜಿ ಫೌಂಡೇಶನ್ ವತಿಯಿಂದ ಶ್ರೀ ಆನಂದ ಸ್ವಾಮಿನಾಥನ್, ಮುಖ್ಯಸ್ಥರು ಆರೋಗ್ಯ ವಿಭಾಗ, ಅಜೀಂ ಪ್ರೇಮ್ಜಿ ಫೌಂಡೇಶನ್. ಇದೀಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ ಸಿಇಒ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಶ್ರೀ ಅನುರಾಗ್ ಬೆಹರ್. Namaskara. You can hear me at the back? Namaskara. Honorable Chief Minister Shri Siddaramaiah ji, Honorable Minister Shri Patil ji, other dignitaries and friends on the stage, and everybody who's here. I want to start by saying one specific thing, which is that the Azeem Premji Foundation works in all the states in the country. The Azeem Premji Foundation works in all the states in the country, and therefore we have a fair amount of experience as to how states operate. And I must tell you that our home state of Karnataka must be amongst the top 3 most proactive states. And that is what makes all the difference. You know, to give you a simple example, would we not want to do similar hospitals in other states? We might want to. But are we able to do it? Not necessarily. Because whether we are able to do it or not is dependent on what the state does. So I want to first of all thank the state of Karnataka, the commitment of the government, the administration, towards the welfare of the public, the most vulnerable. That's where I want to start. I must also say that Mr. Premji conveys his best regards and expresses a similar sense of gratitude to all of you. I will say 3 brief things, then I will close. 1, the Azeem Premji Foundation believes that public systems, Sarvajanik Tantra, they are the most important things for a society. You can't have private systems operating unless the public system, the Sarvajanik Tantra, are strengthened. We cannot have a good society. So our entire commitment, Azeem Premji Foundation's entire commitment, is to make sure that we work with the Sarvajanik Tantra, with public systems, to strengthen them. That's the first thing. The second is that while the hospital that we are together working on, collaborating on, it is a very important thing. I think it will be a great service to the city, to the state. That it is true. But we must not forget that health is not just about hospitals. Health actually starts with the ASHA worker on the ground. Health is in the sub-center. Health is in the PHC. Health is really when we are able to make our communities and societies not fall ill.
That is the first thing. And if they fall ill, we must make sure that they are addressed very quickly. So when we work with the state of Karnataka, our idea is to be able to work with the state of Karnataka, of course, in this very critical investment of the hospital, but to be able to support and strengthen the public system of the health here. Lastly, I must say that I started by saying that the state of Karnataka is amongst the 3 most progressive states that we are working with. It is not new to us. For 25 years, we've been working here. 25 years. And I must say that what we see with the state of Karnataka, the true measure, the true beauty of what is there in Karnataka, and my friends, my colleagues, please pardon me to say this, is not necessarily in this wonderful hospital project that we are doing. It is a wonderful thing, but it is there in the grassroots, actual grassroots. So when we have been working with Karnataka government in Surpur, in Sindagi, in Jevargi, and where we see the proactiveness of the Karnataka state government and its officials and public school teachers and ASHA workers, that is when you see how progressive a place Karnataka is. So thank you very much. We are all eagerly looking forward to this service that we will together do to the city and the state. We are very grateful to all of you. Thank you very much. ಧನ್ಯವಾದಗಳು ಶ್ರೀಯುತ ಅನುರಾಗ್ ಬೆಹೆ, ಸಿಇಒ ಆಫ್ ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಇವರಿಗೆ. ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರು ಕೆಆರ್ ಪುರಂ ವಿಧಾನಸಭಾ ಕ್ಷೇತ್ರ ಶ್ರೀ ಬಿ ಎ ಬಸವರಾಜ್ ಸರ್ ಜೊತೆಯಾಗಿದ್ದಾರೆ. ಪ್ರೀತಿಯ ಸ್ವಾಗತ. ಇದೀಗ ತಾವು ವೇದಿಕೆಯಲ್ಲಿ ಗಮನಿಸ್ತಾ ಇದ್ದೀರಿ, MOU ಒಡಂಬಡಿಕೆ ಸಹಿ ಆಗಿದೆ, ಜೊತೆಗೆ ವಿನಿಮಯ ಕೂಡ ಮಾಡ್ಕೊಳ್ತಿದ್ದಾರೆ. ತಾವೆಲ್ಲರೂ ಕೂಡ ಚಪ್ಪಾಳೆಯನ್ನ ಜೊತೆ ಆಗಿಸಿದ್ರೆ ಒಂದು ಮಹತ್ ಕಾರ್ಯಕ್ಕೆ ವೈದ್ಯಕೀಯ ಶಿಕ್ಷಣ ಇಲಾಖೆ, ಕರ್ನಾಟಕ ಸರ್ಕಾರ, ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಜೊತೆಯಾಗಿದ್ದಾರೆ. ಇದೀಗ ಕಾರ್ಯಕ್ರಮವನ್ನ ಧನ್ಯವಾದಗಳು ಇದನ್ನು ಸಾಧ್ಯವಾಗಿಸಿದ್ದಕ್ಕೆ ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಹಾಗೂ ಕರ್ನಾಟಕ ಸರ್ಕಾರಕ್ಕೆ. ಕಾರ್ಯಕ್ರಮವನ್ನು ಉದ್ದೇಶಿಸಿ ವೈದ್ಯಕೀಯ ಶಿಕ್ಷಣ ಸಚಿವರು ಡಾಕ್ಟರ್ ಶರಣ ಪ್ರಕಾಶ್ ಆರ್ ಪಾಟೀಲ್ ಸರ್ ಮಾತನಾಡ್ತಾರೆ. ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಇದೊಂದು ಅಭೂತಪೂರ್ವವಾಗಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿರ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ನಾಯಕರು, ಕರ್ನಾಟಕ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯಜಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಅಜಿಮ್ ಪ್ರೇಮ್ಜಿ ಫೌಂಡೇಶನಿನ CEO ಆಗಿರ್ತಕ್ಕಂಥ ಅನುರಾಗ್ ಬೆಹಾರ್ ಅವರೇ, ಆನಂದ್ ಸ್ವಾಮಿನಾಥನ್ ಅವರೇ, ಮತ್ತು MLC ವಿಶೇಷ ಸಲಹೆಗಾರರಾಗಿರ್ತಕ್ಕಂಥ ನಜೀರ್ ಭಾಯ್ ಅವರೇ, ಅಶೋಕ್ ಪಟ್ಟಣ್ ಅವರೇ, ಮುಖ್ಯ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಶಾಲಿನಿ ರಜನೀಶ್ ಅವರೇ, ಮೊಹಮ್ಮದ್ ಮೊಹಸಿನ್ ಅವರೇ, ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯರೇ, ಇದೊಂದು ಭಾಳ ಐತಿಹಾಸಿಕವಾಗಿರ್ತಕ್ಕಂಥ ಕಾರ್ಯಕ್ರಮ. ಇಡೀ ದೇಶದಲ್ಲಿ ಪ್ರಥಮ ಬಾರಿಗೆ ಒಂದು ಫಿಲಾಂಥ್ರಫಿಕ್ ಹಾಸ್ಪಿಟಲ್ ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಮುಂದೆ ಬಂದು ಕರ್ನಾಟಕ ರಾಜ್ಯದಲ್ಲಿ ಒಂದು 1000-bedded super specialty hospital with the facility of transplants, all transplants, where 70% will be free of cost and 30% with a minimal cost as in Jaidev or Kidwai. So I would like to thank Azim Premji and his foundation for having being so philanthropic and establishing first of its kind hospital in the entire country. And definitely this is going to be a big milestone. For your information, there are 5,000 patients waiting for kidney transplant. There are more than 1,000 patients waiting for liver transplant. Such is the volume of the magnitude of the situation. So, as you rightly mentioned, Mr. Anurag mentioned in his speech, I would like to bring to the notice that Karnataka government has been very progressive in this aspect, and the policy of the government, Honorable Chief Minister has already announced as a policy, we are establishing one government medical college in each district, one super specialty hospital in each district, one trauma center in each district, and one cancer hospital in each district. This is the policy of the government, and in this we have already traveled 50% of the path. We have 22 government medical colleges,
we have around 10 super specialty hospitals, and we have around 8 trauma centers and around 8 to 9 cancer centers we are already establishing. So this is the roadmap what we have already envisaged, and also we have walked the path. And in coming 5 years, I'm sure we are going to achieve this, having all these 4 institutions in all the district headquarters to cater for the common man. Because until and unless we build up the public system, definitely the common man cannot afford the costly super specialty facility and tertiary care which is there only in the metropolitan cities or big cities. So the intention of the government and the Honorable Chief Minister is to provide universal health coverage. That is our focus. In coming 10 years, Karnataka want to migrate to universal health coverage as in England model. So we are working on that as well. So establishing all the institute which is required across the state. So I profoundly thank Azim Premji for being so magnanimous enough to establish one of its kind and be an example in the entire country for the philanthropy and industries to come forward and establish public hospitals where good quality care at an affordable or free of cost. This is the true space where we need to spend our CSR, and definitely this is going to be a long way and create a great goodwill for Ajim Premji Foundation as well in the future. Thank you once again. ಧನ್ಯವಾದಗಳು ಡಾಕ್ಟರ್ ಶರಣ ಪ್ರಕಾಶ್ ಆರ್ ಪಾಟೀಲ್ ಸರ್. ಮಾನ್ಯ ಸಚಿವರು ವೈದ್ಯಕೀಯ ಶಿಕ್ಷಣ ಇಲಾಖೆ ಇದೀಗ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ. ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರು ಜೋರಾದ ಚಪ್ಪಾಳೆ ಮುಖೇನ ಮಾನ್ಯ ಮುಖ್ಯಮಂತ್ರಿಗಳನ್ನ ಮಾತಿಗಾಗಿ ಆಗು ಮಾಡಿಕೊಳ್ಳೋಣ. ಈ ಸಮಾರಂಭದಲ್ಲಿ ಭಾಗವಹಿಸಿರ್ತಕ್ಕಂಥ ವೈದ್ಯಕೀಯ ಶಿಕ್ಷಣ ಸಚಿವರಾದಂಥ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ರೆ, ಸಚಿವರಾದಂಥ ಬೈರ್ತಿ ಸುರೇಶ್ ಅವರ, ಇದ್ರಲ್ಲಮ್ಮ ರಾಜಕೀಯ ಕಾರ್ಯದರ್ಶಿಗಳಾದಂಥ ನಸೀರ್ ಅಹಮದ್ ಅವರ, ವಿಧಾನಸಭೆಯಲ್ಲಿ ಮುಖ್ಯ ಸಚೇತಕರಾದಂಥ ಶ್ರೀ ಅಶೋಕ್ ಪಟ್ಟಣ್ ಅವರ, ಅಜೀಂ ಪ್ರೇಮ್ಜಿ ಫೌಂಡೇಶನ್ನ CEO ಅವರಾದಂಥ ಅನುರಾಗ್ ಬೆಹರ್ ಅವರ, ಮುಖ್ಯ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ಶಾಲಿನಿ ರಜನೀಶ್ ಅವರ, ಅಪರ ಮುಖ್ಯ ಕಾರ್ಯದರ್ಶಿಗಳಾದಂಥ ಹಾಗೂ ಆರ್ಥಿಕ ಇಲಾಖೆಯ ಕಾರ್ಯದರ್ಶಿಗಳು ಆದಂಥ ರಿತೇಶ್ ಕುಮಾರ್ ಸಿಂಗ್ ಅವರ, ಅಪರ ಮುಖ್ಯ ಕಾರ್ಯದರ್ಶಿಗಳು ಮತ್ತು ಅಭಿವೃದ್ಧಿ ಕಾರ್ಯದರ್ಶಿಗಳು ಆದಂಥ ಉಮಾ ಮಹಾದೇವನ್ ಅವರ, ಆರೋಗ್ಯ ವಿಭಾಗದ ಮುಖ್ಯಸ್ಥರು ಅಜೀಂ ಪ್ರೇಮ್ಜಿ ಫೌಂಡೇಶನ್ನ ಆರೋಗ್ಯ ವಿಭಾಗದ ಮುಖ್ಯಸ್ಥರು ಆದಂಥ ಆನಂದ್ ಸ್ವಾಮಿನಾಥನ್ ಅವರ, ಅಪರ ಮುಖ್ಯ ಕಾರ್ಯದರ್ಶಿ ಆರೋಗ್ಯ ಶಿಕ್ಷಣ ಇಲಾಖೆ ವೈದ್ಯಕೀಯ ಶಿಕ್ಷಣ ಇಲಾಖೆ ಮೊಹಮ್ಮದ್ ಮೊಯ್ಶೀನ್ ಅವರ, ಶಾಸಕರಾದಂಥ ಹೋದ್ರ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಆಹ್ವಾನಿತ ಗಣ್ಯರೇ, ಇಲ್ಲಿ ಆಗಮಿಸಿರ್ತಕ್ಕಂಥ ಸೋದರ ಸೋದರಿಯರೇ,
ಮಾಧ್ಯಮದ ಗೆಳೆಯರೇ, ಇವತ್ತು ರಾಜ್ಯಕ್ಕೆ ಮತ್ತು ಸರ್ಕಾರಕ್ಕೆ ಒಂದು ಸುದಿನ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಪದ್ಮವಿಭೂಷಣ ಪ್ರೇಮ್ಜಿಯವರು, ಅಜೀಂ ಪ್ರೇಮ್ಜಿಯವರು ಅವರು ಬರಬೇಕಾಗಿತ್ತು. ಇವತ್ತು ಅವರ ಅನಾರೋಗ್ಯದ ಕಾರಣದಿಂದ ಬರಲಿಕ್ಕಾಗಲಿಲ್ಲ. ಅವರ ಬದಲಾಗಿ ಅನುರಾಗ್ ಬೆಹರ್ ಅವರು ಹಾಜರಿದ್ದಾರೆ. ಪ್ರೇಮ್ಜಿಯವರು ಅವರ ಫೌಂಡೇಶನ್ ವತಿಯಿಂದ ಸಾವಿರಾರು ಕೋಟಿ ರೂಪಾಯಿಗಳ ಆರೋಗ್ಯ ಮತ್ತು ಶಿಕ್ಷಣ ಈ ಇಲಾಖೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಇವತ್ತು ಮೆಮೊರಾಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಅದು ಮೊಯ್ಸಿನ್ ಅವರು ಮತ್ತು ಅನುರಾಗ್ ಯಾರು ಆನಂದ್ ಸ್ವಾಮಿನಾಥನ್ ಅವರಿಬ್ಬರು ಕೂಡ ನಮ್ಮ ಎದುರಿಗೆ ರುಜು ಹಾಕಿದ್ದಾರೆ. MOU ಏನಪ್ಪ ಅಂತಂದ್ರೆ 1000 ಹಾಸಿಗೆಗಳ ಚಾರಿಟಬಲ್ ಸೂಪರ್ ಸ್ಪೆಷಾಲಿಟಿ ಹಾಗೂ ಮಾನವ ಬಹು ಅಂಗಾಂಗ ಕಸಿ ಆಸ್ಪತ್ರೆ ನಿರ್ಮಾಣ ಮತ್ತು ನಿರ್ವಹಣೆ ಕುರಿತು ಈ ಒಪ್ಪಂದ ಆಗಿರ್ತಕ್ಕಂಥದ್ದು. ಇನ್ನು ಮುಂದೆ ಸುಮಾರು 1,000 ಕೋಟಿ ರೂಪಾಯಿಗಳನ್ನು ಈ ಕಾರ್ಯಕ್ರಮಕ್ಕೆ ಖರ್ಚು ಮಾಡ್ತಾ ಇದ್ದಾರೆ. 1,000 ಕೋಟಿ ರೂಪಾಯಿಗಳು. ಅದಕ್ಕೆ ನಮ್ಮ ರಾಜೀವ್ ಗಾಂಧಿ ಎದೆ ರೋಗಗಳ ಆಸ್ಪತ್ರೆ ಆವರಣದಲ್ಲಿ 10 ಎಕರೆ ಜಮೀನನ್ನು ನಾವು 99 ವರ್ಷಗಳ ಲೀಸ್ ಮೇಲೆ ಕೊಟ್ಟಿದ್ದೇವೆ. 10 ಎಕರೆ ಜಮೀನು ರಾಜೀವ್ ಗಾಂಧಿ ಎದೆ ರೋಗಗಳ ಆಸ್ಪತ್ರೆ ಆವರಣದಲ್ಲಿ 10 ಎಕರೆ ಜಮೀನನ್ನು 99 ವರ್ಷಗಳ ಲೀಸ್ ಮೇಲೆ ಕೊಟ್ಟಿದ್ದೇವೆ. ಅದು ಗುತ್ತಿಗೆ ಆಧಾರದ ಮೇಲೆ ಕೊಟ್ಟಿರ್ತಕ್ಕಂಥದ್ದು. ಇದು ಕೂಡ ಒಪ್ಪಂದ ಆಗಿದೆ. ಕ್ಯಾನ್ ಯು ಅಂಡರ್ಸ್ಟ್ಯಾಂಡ್ ಕನ್ನಡ? ಒಪ್ಪಂದ ಆಗಿದೆ. ಪ್ರೇಮ್ಜಿಯವರು ಈ ರೀತಿಯಾಗಿ ಮುಂದೆ ಬಂದಿರತಕ್ಕಂಥದ್ದು ಬಹಳ ಸಂತೋಷದ ವಿಚಾರ ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ಅದಕ್ಕೋಸ್ಕರ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಮತ್ತು ಅಜೀಂ ಪ್ರೇಮ್ಜಿ ಅವರಿಗೆ ನಾನು ಸರ್ಕಾರದ ವತಿಯಿಂದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅಂಗಾಂಗಗಳ ಕಸಿ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇತ್ತೀಚಿನ ದಿನಗಳಲ್ಲಿ ಬಹಳ ದುಬಾರಿಯಾಗಿದೆ. ಅದನ್ನು ಉಚಿತವಾಗಿ ಮಾಡಿಕೊಡ್ತಕ್ಕಂಥದ್ದು ಬಹುಶಃ ಇಡೀ ದೇಶದಲ್ಲಿ ಇದೇ ಮೊದಲು ಅಂತಕ್ಕಂಥ ಕಾರ್ಯಕ್ರಮವನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವರು ಸುಮಾರು 25 ವರ್ಷಗಳಿಂದ ನಮ್ಮ ರಾಜ್ಯದಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಅವರು
21ರಲ್ಲಿ ಶಿಕ್ಷಕರ ತರಬೇತಿಗೆ ಸರ್ಕಾರಿ ಶಾಲೆಗಳ ಸಾಮರ್ಥ್ಯ ವೃದ್ಧಿ ಮಾಡಲಿಕ್ಕೆ ಅವರು ಸಹಾಯ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ಇವತ್ತು ಮರೀಲಿಕ್ಕೆ ಸಾಧ್ಯ ಇಲ್ಲ. 2024ರಲ್ಲಿ ಸುಮಾರು 1,500 ಕೋಟಿ ಎಲ್ ಕೆ ಜಿಯಿಂದ SSLC ವರೆಗೆ ಮಕ್ಕಳಿಗೆ ನಾವು ಸುಮಾರು 55 ಲಕ್ಷ ವಿದ್ಯಾರ್ಥಿಗಳಿಗೆ ಪೌಷ್ಟಿಕಾಂಶವನ್ನು ಕೊಡಲಿಕ್ಕೋಸ್ಕರವಾಗಿ ಮೊಟ್ಟೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾವು ವಾರದಲ್ಲಿ 2 ದಿನ ಕೊಡ್ತಾ ಇದ್ದೋ. ಅಜೀಂ ಪ್ರೇಮ್ಜಿ ಅವರು 4 ದಿನ ಮೊಟ್ಟೆಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಇದಕ್ಕೆ ತಗಲ್ತಕ್ಕಂಥ ವೆಚ್ಚ ಸುಮಾರು 1,500 ಕೋಟಿ ರೂಪಾಯಿ. ಅದರ ಜೊತೆಗೆ ದೀಪಿಕಾ ವಿದ್ಯಾರ್ಥಿ ವೇತನ ಯಾರ್ಯಾರು ಸರ್ಕಾರಿ ಹೈಸ್ಕೂಲ್ಗಳಲ್ಲಿ ಕಾಲೇಜ್ಗಳಲ್ಲಿ ಓದಿದ್ದಾರೆ, ಉನ್ನತ ಶಿಕ್ಷಣಕ್ಕೆ ಹೋಗಿದ್ದಾರೆ, ಅವ್ರಿಗೆಲ್ಲರಿಗೂ ಕೂಡ 30 ತಿಂಗಳಿಗೆ 30,000 ರೂಪಾಯಿ ವರ್ಷಕ್ಕೆ 30,000 ರೂಪಾಯಿಗಳನ್ನ ವಿದ್ಯಾರ್ಥಿ ವೇತನ ಕೊಡ್ತಕ್ಕಂಥದ್ದನ್ನ ಮಾಡ್ತಾರೆ. ಆದ್ರಿಂದ ಎಷ್ಟು ಧನ್ಯವಾದ ಹೇಳಿದ್ರು ಕೂಡ ಕಡಿಮೆನೆ ಅವರಿಗೆ. ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ, ಯಾಕಂತಂದ್ರೆ ಪೊಲೀಸ್ ಕಾನ್ಫರೆನ್ಸ್ ಇದೆ, ಈಗ ನಾನು ಅಲ್ಲಿ ಹೋಗ್ಬೇಕಾಗಿದೆ. ಆ ಪೊಲೀಸ್ ಕಾನ್ಫರೆನ್ಸ್ ಹೋಗ್ಬೇಕಾಗಿರೋದ್ರಿಂದ ನಾನು ನನ್ನ ಭಾಷಣವನ್ನು ಮೊಟಕುಗೊಳಿಸಿ ಮತ್ತೊಮ್ಮೆ ಅಜೀಂ ಪ್ರೇಮ್ಜಿ ಅವರ ಫೌಂಡೇಶನ್ ಇದೆಯಲ್ಲ, ಅದಕ್ಕೆ ಮೆನಿ ಥ್ಯಾಂಕ್ಸ್. ಈ ರೀತಿಯಾಗಿ ಅವರು ಯಾರ್ಯಾರು ಸಹಾಯ ಮಾಡಿದ್ದಾರೆ ಸರ್ಕಾರಕ್ಕೆ ಅವರೆಲ್ಲರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತೀನಿ. ವಿಶೇಷವಾಗಿ ಅಜೀಂ ಪ್ರೇಮ್ಜಿ ಅವರಿಗೆ ಧನ್ಯವಾದಗಳನ್ನು ಸರ್ಕಾರದ ವತಿಯಿಂದ ಹೇಳಿ ಈ ಕಾರ್ಯಕ್ರಮವನ್ನು ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನಾನು ಅನುರಾಗ್ ಬಿಹಾರ್ ಅವರಿಗೆ ಮತ್ತು ಆನಂದ್ ಸ್ವಾಮಿ ಅವರಿಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಿ, ಈ ಯಾವಾಗಲೂ ಒಂದು ಸಾರಿ MOU ಆದಮೇಲೆ ತಕ್ಷಣ ಅದನ್ನು ಪ್ರಾರಂಭ ಮಾಡ್ತಕ್ಕಂಥ ಪ್ರವೃತ್ತಿಯನ್ನು ಬೆಳೆಸ್ಕೊಂಡಿದ್ದಾರೆ. ಅದರಿಂದ ಇದು ಕೂಡ ಶೀಘ್ರ ಆಗ್ತದೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Investment in 5 years will be sir about 4,000 crores hospital. Running cost kuda 400 crores per year kodtare avaru. So total cost is about 4,000 crores over 5 years. 4,000 crores ಆಗುತ್ತೆ ಸರ್. ಪ್ರತಿ ವರ್ಷ 350ರಿಂದ 400 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡ್ತಾರೆ. 5 ವರ್ಷದಲ್ಲಿ ಸುಮಾರು 4,000 ಕೋಟಿ ರೂಪಾಯಿಗಳನ್ನು ಈ ಯೋಜನೆಗೆ ಖರ್ಚು ಮಾಡ್ತಕ್ಕಂಥದ್ದನ್ನು ಅವರು ಉದ್ದೇಶ ಇಟ್ಕೊಂಡಿದ್ದಾರೆ. ಅವ್ರಿಗೆ ಮತ್ತೊಮ್ಮೆ ಧನ್ಯವಾದಗಳು. ಕರ್ನಾಟಕ ಘನ ಸರ್ಕಾರದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಶ್ರೀಯುತ ಸಿದ್ದರಾಮಯ್ಯ ಇವರಿಗೆ ಜೋರಾದ ಚಪ್ಪಾಳೆ ಮುಖೇನ ವಂದಿಸ್ತಾ ಇದೀಗ ಕಾರ್ಯಕ್ರಮದಲ್ಲಿರುವಂತಹ ಸರ್ವರನ್ನ ವಂದಿಸಲಿದ್ದಾರೆ KS ಶ್ರೀ ಚಿದಾನಂದ್ ವಟಾರೆ, ಮುಖ್ಯ ಆಡಳಿತಾಧಿಕಾರಿ IGOT. ಎಲ್ರಿಗೂ ನಮಸ್ಕಾರ. ಇವತ್ತಿನ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದ ಇವತ್ತಿನ ಸಮಾರಂಭದ ಉದ್ಘಾಟನೆ ಮಾಡಿದ ಮಾನ್ಯ ಶ್ರೀ ಸಿದ್ದರಾಮಯ್ಯ ಸನ್ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ಶಿಕ್ಷಣ ಇಲಾಖೆಯ ಪರವಾಗಿ ಮತ್ತು ನಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಮತ್ತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀ BS ಸುರೇಶ್ ಬೈರತಿ,
ಶ್ರೀ ಅಶೋಕ್ ಮಹದೇವ ಪಟ್ಟಣ್, ಶ್ರೀ ನಜೀರ್ ಅಹಮದ್ ಮತ್ತು ವಿಶೇಷ ಆಹ್ವಾನಿತರಾದ ಅಜಿಂ ಪ್ರೇಮ್ಜಿ ಫೌಂಡೇಶನ್ದ ಶ್ರೀ ಅನುರಾಗ್ ಬೇರ್, ಆನಂದ್ ಸ್ವಾಮಿನಾಥನ್, ಮಾನ್ಯ CS ಮೇಡಮ್ ಡಾಕ್ಟರ್ ಶಾಲಿನಿ ರಜನಿ, ಶ್ರೀ ಉಮಾ ಮಹಾದೇವನ್, ರಿತೇಶ್ ಕುಮಾರ್ ಸಿಂಗ್ ಮತ್ತು ವೈದ್ಯಕೀಯ ಶಿಕ್ಷಣ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ, ಸಿಬ್ಬಂದಿ ವರ್ಗದವರಿಗೆ, ಇಲ್ಲಿ ಸೇರಿರುವ ಎಲ್ಲ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಡೈರೆಕ್ಟರ್ಸ್ಗೆ ಮತ್ತು ಸೇರಿರುವ ಎಲ್ಲರಿಗೂ, ವಿದ್ಯಾರ್ಥಿಗಳಿಗೆ, ಮೀಡಿಯಾ ಮಿತ್ರರಿಗೆ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು ಶ್ರೀಯುತ ಚಿದಾನಂದ್ ವಟಾರೆ KAC ಅವರಿಗೆ. ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮದ ಯಶಸ್ಸಿಗೆ ಕೈ ಜೋಡಿಸಿದಂತಹ ಎಲ್ಲ ಗಣ್ಯರಿಗೂ ಕೂಡ ಮತ್ತೊಮ್ಮೆ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಎಲ್ಲ ಪ್ರೇಕ್ಷಕರಿಗೂ ಕೂಡ ಧನ್ಯವಾದಗಳು.